ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ ಇನ್ನೊಂದೇನೆಂದರೆ ಈ ಎಕ್ಸಾಮ್ ನಡೆಸುವಂಥ ಕೊಠಡಿಗಳು ಇರ್ತಾವಲ್ಲ, ಅಲ್ಲಿ ಮ್ಯಾಜಿಕ್ ನಂಬರ್ ಬೇರೆ ಇದಂತೆ. ಆ ರೀತಿ ರೂಮ್ಗಳು, ಮ್ಯಾಜಿಕ್ ರೂಮ್ಗಳು ಅಂದರೆ ಆ ರೂಮಲ್ಲಿ ಹೋದರೆ ಆಲ್ಮೋಸ್ಟ್ ಆಲ್ 15ರಿಂದ 20 ಜನ ಪಾಸ್ ಆಗಿ 24 ಜನರ ಪೈಕಿ. ಇದು ಕೇಸ್ ನಾನು ನೋಡಿಸಿದ್ದೀನಿ, ಈ ಥರ ಕೇಸ್ಗಳು ನೋಡಿದ್ದೀನಿ, ನಡೆಸಿದ್ದೀನಿ. ಇದು ಒಂದು ಜೇಮ್ಸ್ ಬಾಂಡ್ ಸ್ಟೈಲಲ್ಲಿ ನಡೆಯುತ್ತೆ. ಇದಕ್ಕೆ ಸರ್ವಿಸ್ ಕಮಿಷನ್ಗೆ ಒಂದು ಚೇರ್ಮನ್ ಇರ್ತಾರೆ, ಮೆಂಬರ್ ಇರ್ತಾರೆ, ಸೆಲೆಕ್ಷನ್ ಕಮಿಟಿ ಇರುತ್ತೆ, ಕ್ವಶ್ಚನ್ ಪೇಪರ್ ತಯಾರಿ ಮಾಡ್ತಾರೆ, ಅದನ್ನು ಸೀಲ್ ಮಾಡ್ತಾರೆ, ಅದನ್ನು ಒಬ್ಬ ತಗೊಂಡು ಹೋಗ್ತಾನೆ. ಇದು ಒಂದು ಸಿಸ್ಟಮ್. ಇಲ್ಲಿ ಚೇರ್ಮನ್ ಇವರೆಲ್ಲ ಎಲ್ಲೋ 5 ಸ್ಟಾರ್ ಹೋಟೆಲಲ್ಲಿ ಬ್ಲೂ ಲೇಬಲ್ ವಿಸ್ಕಿ ಇಟ್ಕೊಂಡು ಎಲ್ಲೋ ಡಿಸ್ಕಷನ್ ಮಾಡ್ತಾರೆ, ಎಲ್ಲೋ ದುಡ್ಡು ಹೋಗುತ್ತೆ. ಇದು ಎಲ್ಲ ಒಂದು ಇದು ಒಂದು ಪ್ಯಾರಲಲ್ಲು, ಇದು ಒಂದು ಸಿಸ್ಟಮ್ ಹೇಳ್ತಾರೆ. ಇದು ಕ್ವಶ್ಚನ್ ಪೇಪರ್ ಸೆಲೆಕ್ಟ್ ಮಾಡೋದು ಇವರು, ಅದು ಯಾರಿಗೂ ಗೊತ್ತಿಲ್ಲ, ಅಲ್ಲಿಂದ ಬರುತ್ತೆ, ಅದು ಸೀಕ್ರೆಟು. ಇದು ಕ್ವಶ್ಚನ್ ಪೇಪರ್ ಸೀಕ್ರೆಟು, ಅದು ಪ್ರೊಟೆಕ್ಷನ್ ಆಗಿ ಬರುತ್ತೆ, ಈ ರೂಟಲ್ಲಿ ಬರಬೇಕು. ಅದು ಆಲ್ಟರ್ನೇಟಿವ್ ರೂಟ್ ಜೊತೆಯಲ್ಲೇ ವರ್ಕೌಟ್ ಆಗುತ್ತೆ. ನಾನು ಕ್ವಶ್ಚನ್ ಪೇಪರ್ ಲೀಕೇಜ್ ಕೇಸ್ ನಡೆಸಿದ್ದೀನಿ, ಗೊತ್ತಿದೆ ಇದು ಹೆಂಗೆ ನಡೀತೆ ಅದು ಗೊತ್ತಿದೆ. ಸಿಸ್ಟಮ್ಯಾಟಿಕ್ ಆಗಿ ನಡೀತೆ, ಮೇಲಿಂದ ಕೆಳಗಡೆ ಬಂದೆ. ಹೊಣೆಗಾರು ಇದರಲ್ಲಿ ಒಳ್ಳೆಯವನವನು ಯಾರೂ ಇಲ್ಲ. ಅಂದರೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ಇರೋದು ಸಮಸ್ಯೆ ಆಗ್ತಾ ಇದೆ. ಅಂದರೆ ಪ್ರಾಮಾಣಿಕವಾಗಿ ಈ ಒಂದು ಈಗ ನಮ್ಮ ಸಿಸ್ಟಮ್ ಲಾ ಮೇಕರ್ಸ್ ಅನ್ನೋದು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವೇ. ನೀವು ಲಾ ಮೇಕರ್ಸೇ ಲಾ ಬ್ರೇಕರ್ಸ್ ಆದರೆ ಲಾ ಕೀಪರ್ಸು, ಇದು ಎಲ್ಲನೂ ಲಾ ಕೀಪರ್ಸು, ಲಾ ಮೇಕರ್ಸು, ಅವರೇ ಲಾ ಬ್ರೇಕರ್ಸ್. ಇದೆಲ್ಲ ಒಂದು ಸರ್ಕಲ್ಲು. ಈಗ ನಾನೇ ರಾಜ, ನಾನೇ ಮಂತ್ರಿ, ನಾನೇ ರೇಪಿಸ್ಟು, ಏನಾಗುತ್ತೆ? ಎಲ್ಲರದು ಒಂದೇ ಚೈನು, ಒಂದೇ ಚೈನ್ ಅದು. ಅದರಿಂದ ಈ ಎಕ್ಸಾಮಿನೇಷನ್ ಸಿಸ್ಟಮು, ದಿ ಕಾನ್ಸೆಪ್ಟ್ ಆಫ್ KAS, ಕಾನ್ಸೆಪ್ಟ್ ಆಫ್ IAS, ಈಗ ಇಡೀ ದೇಶ IAS IPS. ನೀವು ನೋಡಿ, ಯಾರವರು IPS ಆಫೀಸರು, CBI ಯಾರು IPS ಆಫೀಸರು, ಎಲ್ಲಿಂದ ಹೋಗ್ತಾರೆ? ಇಲ್ಲಿ SP ಆಗಿರ್ತಾರೆ, DCP ಆಗಿರ್ತಾರೆ, ಅವರೇ ಅಲ್ಲಿ ಹೋಗ್ತಾರೆ. ಇವರ ದೇಶನ ಒಂದು IAS ಬರೆದುಬಿಟ್ಟು ಪಾಸ್ ಆಗಿಬಿಟ್ರೆ ಅವ್ರದ್ದೇ ದೇಶ. ಹೆಂಗೆ ಬರ್ತಾರೆ ಅಂದರೆ ಈ ಥರನೇ ಮಾಡ್ತಾರೆ. ಪ್ರತಿಯೊಬ್ಬರಿಗೆ ಗೊತ್ತಿದೆ ಎಲ್ಲ ಪೇಪರು ಲೀಕ್ ಆಗುತ್ತೆ. ಹೌದು, ಮೆಡಿಕಲ್ ಎಕ್ಸಾಮಿನೇಷನ್ ಪೇಪರ್ ಲೀಕ್ ಆಗುತ್ತೆ. ಯಾವ ಕ್ವಶ್ಚನ್ ಪೇಪರ್ ಬೇಕೋ ಪ್ರತಿಯೊಂದು ಲೀಕ್ ಆಗುತ್ತೆ. ಇದಕ್ಕೊಂದು ಸಿಸ್ಟಮ್ ಇದೆ, ಬಟ್ ಪನಿಷ್ಮೆಂಟ್ ಸಿಸ್ಟಮ್ ಇಲ್ಲ ನಮ್ಮಲ್ಲಿ.